ಸರ್ಕಾರ ರಚನೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಈ ಪ್ರಶ್ನೆನ ಸ್ಟ್ರೈಟ್ ಆಗಿ ನಾನು ಶಂಕರ್ ಶೆಟ್ಟರ್ಗೆ ಮೂವ್ ಮಾಡ್ತೀನಿ. ಶಂಕರ್ ಶೆಟ್ಟರ್, ಈಗ ವಾಜಪೇಯಿ ಕಾಲದಲ್ಲಿ ಈ ರೀತಿ ಏನಾದರೂ ರಿಸಲ್ಟ್ ಬಂದಿದ್ರೆ ಅವರು ಮಿತ್ರ ಪಕ್ಷಗಳನ್ನ ತಮ್ಮ ಜೊತೆ ಕರ್ಕೊಂಡು ಹೋಗಿ ಸ್ನೇಹಿತರನ್ನ ಸಂಪಾದಿಸಿದ್ರು ಮತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅದನ್ನ ನಾವು ನೋಡಿದೀವಿ, ಆ ವರ್ಷನ್ ಆಫ್ ಬಿಜೆಪಿ ನೋಡಿದೀವಿ. ಬಟ್ ಈ 10 ವರ್ಷದ ಮೋದಿ ಸರ್ಕಾರದ ವರ್ಷನ್ ಆಫ್ ಬಿಜೆಪಿ ಸ್ನೇಹಿತರ ಜೊತೆಗೆ ಸ್ನೇಹವನ್ನ ಸಂಪಾದನೆ ಮಾಡೋದು, ಸ್ನೇಹಿತರ ಜೊತೆಗೆ ನಡ್ಕೊಳ್ಳೋದು ಎರಡನ್ನೂ ನೋಡಿದೀವಿ. ಸೊ ಸ್ನೇಹಿತರ ಜೊತೆಗೆ ಚೆನ್ನಾಗಿ ಹೋಗ್ತಾರಾ, ಸಮ್ಮಿಶ್ರ ಸರ್ಕಾರ ಆಗತ್ತಾ ಅನ್ನೋದು ಪ್ರಶ್ನೆ. ಅದನ್ನೆಲ್ಲ ಮೋದಿ ಅವರಿಗೆ ಕಲ್ಸ್ಕೊಳ್ಬೇಕಾ? ಏನೇನೆಲ್ಲ ಮಾಡ್ತಾ ಇದ್ದಾರೆ ಮೋದಿ ಅವರತ್ತೆ ಗೊತ್ತೇನು? ಸ್ನೇಹಿತರೊಟ್ಟಿಗೆ ಹೋಗೋದನ್ನು ಹೇಗೆ ನಾವು ಹೇಳ್ಕೊಳ್ಬೇಕು, ಅವ್ರಿಗೆಲ್ಲ ಗೊತ್ತಾಗ್ತದೆ. ಈ ಸಲ ಅವ್ರಿಗೆ ಗೊತ್ತು. ಇಮಿಡಿಯೇಟ್ ಇನ್ ಬಿಗಿನಿಂಗ್ ಇಟ್ ಸೆಲ್ಫ್ ಒಳ್ಳೆ ರೀತಿಯಲ್ಲಿ ತಗ್ಗಿ ಬಗ್ಗೆ ನಡೆಯೋದಕ್ಕೂ ನನಗೆ ಫುಲ್ ಮೆಜಾರಿಟಿ ಅನ್ನೋದು ಹೋಗೋದು ಅದಕ್ಕೆ ಡಿಫರೆನ್ಸ್ ಉಂಟು. ಹಾಗಾಗಿ ನೀವು ನೋಡಿದ್ರಲ್ಲ ಅವ್ರದ್ದು, ಹಾಗಾಗಿ ಅವ್ರಿಗೆ ಗೊತ್ತು ಈಗ ನನಗೆ ಮೆಜಾರಿಟಿ ಇಲ್ಲ, ನಾನು ನನ್ನ ಮಿತ್ರ ಪಕ್ಷಗಳೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಹೋಗಬೇಕು, ನಾನು ನನ್ನ ಗುರು ಅಂತ ಕಂಡು ಹೇಳ್ತಾ ಇರುವಂಥ ವಾಜಪೇಯಿ ಅವ್ರಿಗೆ ಹೋಗ್ಬೇಕಂತ ತಿದ್ಕೊಂಡು ಹೋಗ್ತಾರೆ. ಇವತ್ತು ನೋಡಿ, ಇವತ್ತು ನನಗೆ 2-3 ಡಿಸ್ಕಷನ್ ಇವತ್ತು ಬೆಸ್ಟ್ ಅಂತ ಕಳೆದಾಗ 2014-2019 ಇಲೆಕ್ಷನ್ ಆಗುವಾಗ ಇಷ್ಟೊತ್ತಿಗೆ ನಾವೆಲ್ಲ ಬಿಜೆಪಿ ಆಫೀಸಲ್ಲಿ ಸೆಲೆಬ್ರೇಷನ್ ನೋಡ್ತಾ ಇದ್ದೇವೆ. ಇವತ್ತು ಬಿಜೆಪಿ ಆಫೀಸಲ್ಲಿ ಸೆಲೆಬ್ರೇಷನ್ ಕಾಣೋದಿಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಕಾಣ್ತಾ ಉಂಟು. ವ್ಯತ್ಯಾಸ ನೋಡಿ. ಆಲ್ಮೋಸ್ಟ್ ಮೋರಲಿ ಆಕ್ಸೆಪ್ಟೆಡ್ ಡಿಫೀಟ್ ಅಂತ ಬಿಜೆಪಿ ಅವ್ರು ಹೇಳಿರ್ಬೇಕು, ಬೇಡಪ್ಪ ನಾವು ಸೋತಾಗೆ, ನಾವು ಇಂಡಿವಿಜುವಲ್ ಪಾರ್ಟಿ ಮೆಜಾರಿಟಿ ಬಂದಿಲ್ಲ, ಈ ಸಲ ಸೆಲೆಬ್ರೇಷನ್ ಬೇಡ ಅಂತ ಆಯ್ತಲ್ಲ. ಇನ್ನೊಂದು ಪಕ್ಷ ಇದು ಬಂತು. ಈಗ ನಾನು ಹೇಳ್ತೇನೆ, ಬಹುಶಃ ಈ ಕಾಂಗ್ರೆಸ್ ಆಳ್ವಿಕೆ ಅವರಿಗೊಂದು NDA ಮೆಜಾರಿಟಿ ಬಂದರಿಂದ ಇವ್ರದ್ದು ಎಲ್ಲಾದರೂ 1 ಲಕ್ಷದಿದ್ದರೆ ದೇಶ ಹಾಳಾಗ್ಬಿಡ್ತಿತ್ತು. 1 ಲಕ್ಷದ ಇವ್ರದ್ದೆಲ್ಲಾದರೂ ಕೊಡ್ಲೇಬೇಕಲ್ಲ ಹೇಳಿದ ಮೇಲೆ ಇವರೆಲ್ಲಾದ್ರೂ ಗೌರ್ಮೆಂಟ್ ಮಾಡಿದ್ರೆ ಖಂಡಿತ ದೇಶ. ಈಗ ರಾಹುಲ್ ಗಾಂಧಿ ಅವ್ರ ಕಾನ್ಫಿಡೆನ್ಸ್ ಇದೆ, ಅವ್ರು ಹೇಳಿದ್ದೇನು ಗೊತ್ತಾ, ಸಂವಿಧಾನವನ್ನು ಉಳಿಸ್ತಂತೆ ನಾವು ಕೇಳಿ ನೀವು ಅದಲ್ಲ ಸರ್, ಲಾಸ್ಟಿಗೆ ಅವ್ರು ಮಾತಾಡ್ತಾರೆ ಎರಡನ್ನೂ ಕೂಡ ನಾವು ಈಡೇರಿಸ್ತೀವಿ ಅಂತ ಹೇಳಿ. ಹಿಸ್ ಮೀನಿಂಗ್ ಇಸ್ ಕನ್ಸರ್ನ್. ಇದನ್ನು ಹೇಳುವಾಗ ಒಂದು ವೇಳೆ ನೀವು ಪುನಃ 3ನೇ ಬಾರಿ ಮೋದಿ ಅವರಿಗೆ ಇಂಡಿವಿಜುವಲ್ ಮೆಜಾರಿಟಿ ಕೊಟ್ಟು ಅಧಿಕಾರ ಕೊಟ್ಟರೆ ಅವರು ಸರ್ವಾಧಿಕಾರಿ ಆಗ್ತಿದ್ರು. ಸರ್ವಾಧಿಕಾರ ಆದಾಗ ಕಾನ್ಸ್ಟಿಟ್ಯೂಷನ್ ಟಚ್ ಮಾಡ್ತಾರಂತ ನಾನು ಹೇಳ್ತಾರೆ. ಇದಕ್ಕೆ ಮೀನಿಂಗ್ ಆದ್ಮೇಲೆ ಸರ್ ಅವ್ರಿಗೆ ಕಾನ್ಫಿಡೆನ್ಸ್ ಅಧಿಕಾರಕ್ಕೆ ಬರೋದು ಅಂತ ಹೇಳೋದು ಹೇಳಿದ್ದಾರೆ. ಹೇಳ್ತಾ ಗೊತ್ತಾ ಪ್ರಯತ್ನ ಅದೊಂದು ನಾವು ಹೇಳು ಸ್ಲಿಪ್ ಅಪ್ ಟಂಗ್ ಇರ್ಬೋದು. ಕೆಲವು ಸಲ ಎಂಥವರು ಸ್ಲಿಪ್ ಅಪ್ ಟಂಗಲ್ಲಿ ಏನು ಹೇಳ್ತಾರೆ. ಬಟ್ ಅವ್ರ ಹತ್ರ ನಂಬರ್ ಇರೋದಾಗ ಇಲ್ಲದಿರುವಾಗ ನೀವು ಹೇಗೆ ಮೆಜಾರಿಟಿ ಮಾಡ್ತೀರಿ ಹೇಳಿ? ಯಾಕಾದ್ರೆ ಈಡೇರಿಸಲಿಕ್ಕೆ ನಂಬರ್ ಇಂಪಾಸಿಬಲ್ ಟು ಕ್ರಿಯೇಟ್ ಎ ನಂಬರ್ ಫಾರ್ ದಮ್. ಈಗಲೇ ಹೇಳ್ತೇನೆ ನಾನು, ಆಗುದೇ ಇಲ್ಲ ಅವ್ರಿಗೆ. ಎಷ್ಟಿರಿ ಅದೇ ಫಿಗರ್ ಒಂದು ವೇಳೆ ಹೇಳ್ತಾರೆ ಟಿಡಿಪಿ ಜೆಡಿಯು ಹೋದ್ರೂ ಆಗಲ್ವಾ? ಇಲ್ಲ, ಆಗಲ್ಲ. ಅದು ಆಗಲ್ಲ. ಯಾಕಾಗಲ್ಲ? ಯಾಕೆ ಅವ್ರ ಲೆಕ್ಕ ಹಾಕಿ 30 ನಂಬರ್ ಇರುದು. ಇವ್ರದ್ದು ಎಷ್ಟುಂಟು? 231 30 ಸೇರ್ತಿ 260. ಇನ್ನು ಶಾರ್ಟೇಜ್ ಉಂಟು. ಇನ್ನು ಶಾರ್ಟ್ ಇಂಡಿಪೆಂಡೆಂಟ್. ಅಯ್ಯೋ ಇಂಡಿಪೆಂಡೆಂಟ್ ಅವರೆಲ್ಲ ಮೋದಿ ಅವರ ಬಿಟ್ಟು ಇವ್ರ ಕಡೆ ಹೋಗ್ತಾರೆ. ಅದಕ್ಕೆ ಬೇರೆ ಇಂಡಿಪೆಂಡೆಂಟ್ ಪರ್ಚೇಸ್ ಮಾಡ್ಲಿಕ್ಕೆ ನೀವು ಬಿಜೆಪಿ ಹತ್ರ ಕಲಿಸ್ಬೇಕಾ? ಎಂತೆಂಥವ್ರನ್ನ ಪರ್ಚೇಸ್ ಮಾಡಿ ಬಿಟ್ಟಿದ್ದಾರೆ. ಅಲ್ಲಿ ಸಿಂಧೆ ಗಿಂದೆ ನಿಮ್ಮ ಪವರ್ ಅಂತ ಹೊಡೆದಾಕಿದವರು ಒಂದು ವ್ಯಕ್ತಿಯನ್ನು ತನ್ನತ್ತ ಆಕರ್ಷಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲಾದ್ರೂ ಕಮ್ಯುನಿಸ್ಟ್ ಮೈಂಡೆಡ್ ಇದ್ದು ಕಮ್ಯುನಿಸ್ಟ್ ಅವರು ಯಾರು ಮೈಂಡ್ ಇಲ್ಲ. ಯಾಕಂದ್ರೆ ಕಮ್ಯುನಿಸ್ಟ್ ಅವರೆಲ್ಲ ಇಂಡಿಯಾ ಅಲಯನ್ಸ್ ಅಲ್ಲಿ ಇದ್ದಾರೆ. ಅದು ಸಾಧ್ಯನೇ ಇಲ್ಲ ಗವರ್ಮೆಂಟ್ ಆಯ್ತಲ್ಲ. ಯಾರು ಅಲ್ಲ, ಅದಕ್ಕೆ ನೋಡಿ ಅವರು ರೆಡಿ ಇದ್ದಾರೆ. ಮೋದಿ ಅವರು ಏನು ಮಾಡ್ತಾರೆ ಗೊತ್ತಾ, ನಾಳೆಯಿಂದ ಹೌ ಟು ಅಟ್ರಾಕ್ಟ್ ದಟ್ 19 ಪೀಪಲ್ ನೋಡ್ತಾರೆ ಫಸ್ಟಿಗೆ. ಯಾಕಂದ್ರೆ ಇವರೊಬ್ರು ವಲ್ನರೇಬಲ್, ಯಾರು TDP ಅವರು ಮತ್ತು JDU ನಮ್ಮ ನಿತೀಶ್ ಕುಮಾರ್ ಇವರು ಎಟ್ ಎನಿ ಮೂಮೆಂಟ್ ಇವ್ರು ಕೊಡ್ಬೋದು ಅಂತ ಫಸ್ಟ್ ಅವ್ರದ್ದು 272 ಮಾರ್ಕ್ 290 298 ತಕ್ಕೊಂಡು ಭದ್ರವಾಗಿ ಮಾಡ್ತಾರೆ. ನಾಳೆಯಿಂದ ಅವ್ರು ಪ್ರಯತ್ನ ಆಗ್ತಾರೆ. ಈ ನೋಡಿ ನೀವು ನಾಳೆ ಬರುವಾಗ ಎಲ್ಲರ ಹತ್ರ ಒಂದು ಲೆಟರ್ ತಗೊಳ್ತಾರೆ, ಮೈ ಸಪೋರ್ಟ್ ಇಸ್ ಟು BJP ಅಂತ. ಮೈ ಸಪೋರ್ಟ್ ಇಸ್ ಟು BJP ಲೆಟರ್ ತಗೊಂಡು ಏನು ಮಾಡೋದು? ಸಾಕಾಗುತ್ತೆ ಅಲ್ಲ, ಫಾರ್ಮೇಶನ್ ಅಲ್ಲ ಹೇಳ್ತಾ ಒಂದ್ಸಲ ಕಾಂಪ್ಲಿಕೇಶನ್ ಬರ್ತಾ ಅದು ಒಂದ್ಸಲ ಆಯ್ತಲ್ಲ. ಅವ್ರೇನು ಕರೆದಾಗ NDA ಫಿಗರ್ ಅಲ್ಲಿ ಸೇರಿಸ್ಕೊಂಡು ಬಿಡ್ತಾರೆ ಅವರನ್ನು. ಅರ್ಥ ಆಯ್ತಲ್ಲ. ಮತ್ತೆ ಇವರು ಹೋದ್ರೆ 30 ಅವರಿಗೆ ನೋಡಿ. ನಾಳೆ ಅವರಿಗೆ ಸಪೋರ್ಟಿಂಗ್ ಫಿಗರ್ ಇಟ್ ವಿಲ್ ಕ್ರಾಸ್. ಈಗ 290. ನಿಮ್ದೇನು ಗವರ್ಮೆಂಟ್ ಬಿಜೆಪಿನೇ ಮಾಡುತ್ತೆ, ಬಿಜೆಪಿ ಲೆಡ್ ಗವರ್ಮೆಂಟ್ ಆಗ್ತಾ ಉಂಟು. ಮೇಡಮ್ ಲಾಸ್ಟ್ ನನ್ನ ಟೈಮ್ ಇಲ್ಲ. ಈಗ ನಂಬರ್ಗಳ ಆಧಾರದ ಮೇಲೆ ಪೊಲಿಟಿಕಲ್ ಮ್ಯಾಥಮ್ಯಾಟಿಕ್ಸ್ ಅಲ್ಲೇ ನಡೆಯೋದ್ರಿಂದ ಖಂಡಿತ ಇವತ್ತು ರಾತ್ರಿಗೆ ಕ್ಲೈಮ್ ಮಾಡ್ತಾರೆ, ನಾಳೆ ಅಲ್ಲ. ಈಗ ಇವರು ಗೌಡ್ರ ಶೆಟ್ಟಿ ಅವರು ಹೇಳಿದಾಗೆ ಅದು ಸಹಜ. ಯಾರೇ ಆದ್ರೂ ಕೂಡ ಅವರು ಸಂಖ್ಯೆಗೆ ಹತ್ರ ಇದ್ದಾರೆ. ನಿಮ್ಮ ಪ್ರಯತ್ನ ಇದೆಯಾ? TDP ಮತ್ತು JDU ಇದೇನಾಗುತ್ತೆ, ವಿಶ್ವಾಸಾರ್ಹತೆ ಮೇಲೆ ಈಗ ಅವರಿಬ್ಬರು ಬರಲೇಬೇಕು. ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಬರಲೇಬೇಕು. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಅವರ ಅನುಭವ ಮೋದಿಯವರ ಜೊತೆ ಸ್ವತಃ ಮತ್ತು BJP ಜೊತೆ ಅನೇಕ ಸಾರಿ ಅವರು ಕಹಿ ಅನುಭವವನ್ನು ಅನುಭವಿಸಿರೋದ್ರಿಂದ ಹೇಳಕ್ಕಾಗಲ್ಲ. ಅವರಿಗೆ ಅವಕಾಶ ಸಿಕ್ಕಿದಾಗ ಇವತ್ತಿನ ಕಾಲದಲ್ಲಿ ಅದೇನು ಮಡಿವಂತಿಕೆಯಾಗಿ ಉಳಿದಿಲ್ಲ, ಪವರ್ಗೆ ಶಿಫ್ಟ್ ಆಗ್ತಕ್ಕಂಥದ್ದು. ಹಾಗಾಗಿ ಯಾರಿಗ್ ಗೊತ್ತು, JDS ನಮ್ಮ ಜೊತೆ ಬರ್ಬೋದು ಸರ್ಕಾರಕ್ಕೆ. ಹಾಗಾಗಿ ಗೊತ್ತಿಲ್ಲ, ಏನ್ ಬೇಕಾದ್ರೂ ನಡೆಯುತ್ತೆ. ರಾಹುಲ್ ಅವರ ಒಂದು ಅಪ್ರೋಚ್ ಅದೆಲ್ಲ ನಡಿಬಹುದು. ಅಲ್ಲ, ಪಕ್ಕದಲ್ಲಿ ಜೊತೆಗೆ ಅದಕ್ಕೆ ಏನಂದ್ರೆ ಕಾಂಗ್ರೆಸ್ ಪಾರ್ಟಿ ಯಾವಾಗ್ಲೂ ಏನ್ ಗೊತ್ತಾ,
ಸೋತು ಸುಣ್ಣಾದಾಗ ಸರೆಂಡರ್ ಆಗಿ ಯಾರ ಮನೆ ಬಾಗಿಲು ಬೇಕಾದ್ರೂ ಬರುತ್ತೆ, ಗೆದ್ದಾಗ ನಾನೇ ಬಂಡೆ ನಾನೇ ಟಗರು ಅಂತ ನಿಂತ್ಕೊಳ್ಳುತ್ತೆ. ಇದು ಕಾಂಗ್ರೆಸ್ ಪಾರ್ಟಿಯ ಲಕ್ಷಣ. ಬಹಳ ವರ್ಷಗಳಿಂದ ಸಣ್ಣ ಇತಿಹಾಸ ಏನ್ ಗೊತ್ತಾ ನಿಮ್ಗೆ, 1999 ಎಸ್ ಎಂ ಕೃಷ್ಣ ಅವರು 140 ಸೋತ್ ಸುಣ್ಣಾಗ 64ಕ್ಕೆ ಬಂದ್ರು, ಬೆಳಗ್ಗೆ ಬಂದು ನಮ್ಮ ಮನೆ ಹತ್ರ ನಿಂತಿದ್ರು. ಅದಾದ್ಮೇಲೆ ಮತ್ತೆ ಮೊನ್ನೆ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ 2018 120 ಇತ್ತು ಸಿದ್ದರಾಮಯ್ಯನವರು, ಅದ್ಭುತ ಭಾಗ್ಯಗಳ ಸರದಾರ ಅಂದ್ರು, 70ಕ್ಕೆ ಬಂದು ನಿಂತ್ಕಂತು ನಮ್ಮನೆ ಬಾಗಿಲು, 79ಕ್ಕೆ ಬಂದಿದ್ದು ನಮ್ಮನೆ ಬಾಗಿಲಲ್ಲಿ ಬಂದು ನಿಂತ್ಕೊಂಡ್ರು. ಮತ್ತೆ ಗೆದ್ರು, ಗೆದ್ದಿದ ತಕ್ಷಣ ನಮ್ಮನ್ನ ದೇವೇಗೌಡರನ್ನ ಯಾವ ಕಾರಣಕ್ಕೂ ಇಂಡಿಯಾಕ್ಕೆ ಹೋಗ್ಕೊಟ್ಟು ಕರಿಬೇಡಿ ಅಂದ್ರು. ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್. ಇವತ್ತಾಗ್ಲೇನು ಈಗ್ಲಿ ವಕ್ತಾರರ ಮುಖ ಅಂತ ಹೇಳಿಸ್ತಿದ್ದಾರೆ, ಬೆಳಗ್ಗೆ ಜೆಡಿಎಸ್ ಬೆನ್ನಿಗೆ ಚೂರಿ ಹಾಕೋರ್ ಜೊತೆ ಎಷ್ಟ್ ಸಲ ಹೋಗ ನಾವ್ ತಾನೆ ಹೋಗಿ ಹೋಗಿ ಸಾಕಾಗಿದೆ. ನೋಡಿ ಸರ್, ನೀವೇ ನಂಬರ್ ತೋರಿಸ್ತಾ ಇದ್ರೆ ಟಿವಿನಲ್ಲಿ ಬರ್ತಾ ಇದೆ. NDAಗೆ 294, ಇಂಡಿಯಾಕ್ಕೆ 232, ಇಂಡಿಪೆಂಡೆಂಟ್ 17. ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮ್ಯಾಂಡೇಟ್ ಇದೆ, ಬಹುಮತ ಇದೆ ಸರ್ಕಾರ NDAಗೆ. ಹಾಗಾಗಿ ಸರ್ಕಾರ ಖಂಡಿತ ನಮ್ದು ರಚನೆ ಆಗತ್ತೆ. ನಮ್ಮ ಅಲಯನ್ಸ್ ಪ್ರಕಾರ ನಾವು ಆಲ್ರೆಡಿ ನಮ್ಮ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಿ ನಮ್ಮ ಪಾರ್ಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ 100ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರು ಹಾಕ್ತಾರೆ. ಅದೇ ಇಷ್ಟು ದಿನ ಯಾರ ಮಾತನ್ನು ಕೇಳಿಸದೇ ಇರ್ಕೊಳ್ಳುವಂತವ್ರು ಈಗ ಜಿ ಹುಜೂರ್ ಅನ್ಕೊಂಡು ಓಡಾಡ್ತಾರೆ. ಇದೇ ಪ್ರಶ್ನೆ ನಮ್ದು. ನೋಡಿ ನಿಮಗಾಗ ಅನ್ಸುತ್ತೆ ಈ ದೇಶದಲ್ಲಿ ಹೇಳಿ, ಈಗ ಕಳೆದ 10 ವರ್ಷದಲ್ಲಿ ಅವ್ರು ಆಸ್ ಎ ಇಂಡಿವಿಜುವಲ್ ಆಗಿ ಮೆಜಾರಿಟಿ ಬಂದಿದ್ರು. ಫಸ್ಟ್ ಟೈಮು ಬಂದಿದ್ರು, ಸೆಕೆಂಡ್ ಟೈಮ್ ಪ್ರಧಾನಮಂತ್ರಿ 303 ಬಂದ್ರಾಗೂ ಕೂಡ ಎಲ್ಲ 31 ಅಲಯನ್ಸ್ ಪಾರ್ಟಿಗಳನ್ನ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿದ್ರು. ಅದರಲ್ಲಿ 11 ಅಲಯನ್ಸ್ ಪಾರ್ಟಿಗಳು MP ಸೀಟೇ ಇಲ್ಲ. ಆ ನಂಬಿಕೆ ಮೇಲೆ ನೀವು ಫುಲ್ ಮೆಜಾರಿಟಿ ಇದ್ದುಕೊಂಡು ನಿಮ್ ಜೊತೆಗೆ ಅಲಯನ್ಸ್ ಪಾರ್ಟ್ನರ್ ಇರೋದಕ್ಕೂ ವ್ಯತ್ಯಾಸ ಇದೆ. ನಿಮಗ್ ಮೆಜಾರಿಟಿ ಇಲ್ದೇನೆ ಇನ್ನುಳಿದಂತವ್ರನ್ನ ಅಲಯನ್ಸ್ ಮಾಡಿಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಒಂದು ಅಪ್ಡೇಟ್ ಇದೆ. ಎಸ್ ಮಮತಾ, ನೈತಿಕ ಹೊಣೆ ಹೊತ್ತು ಮೋದಿ ರಾಜೀನಾಮೆಯನ್ನ ಕೊಡಬೇಕು. ಬಿಜೆಪಿಗೆ ಬಹುಮತ ಸಿಕ್ಕಿಲ್ಲ. ಈ ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಮಧ್ಯಾಹ್ನದಿಂದ ಕೂಡ ಇದನ್ನ ನಾವು ಕೇಳ್ಕೊಂಡು ಬರ್ತಾನೆ ಇದ್ವಿ. ಮೋದಿ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅಂತ TMC ನಾಯಕಿ ಮಮತಾ ಬ್ಯಾನರ್ಜಿ ಅವರು ಆಗ್ರಹಿಸ್ತಾ ಇದ್ದಾರೆ. ನಾವು ಬಿಜೆಪಿಯ ಬೆನ್ನು ಮೂಳೆಯನ್ನ ಮುರಿದಿದ್ದೀವಿ. ಉದ್ಧವ್ ಠಾಕ್ರೆ, ಶರದ್ ಪವಾರ್, ಆಪ್ ನಾಯಕರ ಜೊತೆಗೆ ನಾನು ಈಗಾಗಲೇ ಮಾತಾಡಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಮಾತಾಡ್ತಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಿಡಿಕಾರ್ತಾ ಅವರ ರಾಜೀನಾಮೆಯನ್ನ ಆಗ್ರಹಿಸ್ತಾ ಇದ್ದಾರೆ. ಈ ಸೋಲು, ಈ ಮುಖಭಂಗಕ್ಕೆ ಮೋದಿ ಅವರೇ ಕಾರಣ, ಹೊಣೆಗಾರರು ಅಂತ ಹೇಳ್ತಾ ಇದ್ದಾರೆ. ಎಸ್ ರವಿಕುಮಾರ್ ಸರ್, ಉತ್ತರ ಕೊಡಿ. ಜಿ ಹುಜೂರ್ ಅನ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇದೀರಾ? ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತಕ್ಕಂಥ ಅತ್ಯಂತ ಪ್ರಜಾಪ್ರಭುತ್ವವಾದಿ ಪಾರ್ಟಿ ಅಂತ ಹೇಳಿದ್ರೆ ಅದು BJP ಹೇಳ್ತೀನಿ. ಬಟ್ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನ ಈಡೇರಿಸಕ್ಕಾಗಲ್ಲ. ನೋಡಿ, ಯಾವುದೇ ವ್ಯಕ್ತಿಗೆ ಮಹತ್ವಾಕಾಂಕ್ಷೆ ಇರಬೇಕು, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಮಹತ್ವಾಕಾಂಕ್ಷೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಮೆಜಾರಿಟಿ ಇದ್ದಾಗ ಮಾತ್ರ ಆಗುತ್ತೆ. ಫುಲ್ ಮೆಜಾರಿಟಿ ಬರ್ಲಿ, ಮೆಜಾರಿಟಿ ಬರ್ದೇ ಇರ್ಲಿ, ಮೆಜಾರಿಟಿ ಬರೋದಕ್ಕೋಸ್ಕರ ಅದೇ ಮಹತ್ವಾಕಾಂಕ್ಷೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಎದುರುಗಡೆ ಜೆಡಿಎಸ್ ನಮ್ಮ ಜಿ ಹುಜೂರ್ಗೆ ನೀವು ರಾಂಗ್ ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ. ಜಿ ಹುಜೂರ್ಗೆ ಯಾವಾಗ್ಲೂ ಹೋಗ್ಬೇಕಾಗಿರೋದು ಕಾಂಗ್ರೆಸ್ ನಲ್ಲಿ ಜಿ ಹುಜೂರ್ ಅಂತ ಹೋಗಿ ಸೀದಾ ಮನೆ ಸೋನಿಯಾ ಗಾಂಧಿ ಅವರ ಮನೆ ಮುಂದೆ ನಿಂತ್ಕೊಳ್ಬೇಕು. ಇದೇ DK ಶಿವಕುಮಾರ್, ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರೂ ಕೂಡ, ಉಪಮುಖ್ಯಮಂತ್ರಿ ಆದ್ರೂ ಕೂಡ ಜಿ ಹುಜೂರ್ ಅಂತ ಹೋಗ್ಬೇಕು. ಯಾರ ಮನೆ ಮುಂದೆ ಅಂತ ಹೇಳಿದ್ರು ಸೋನಿಯಾ ಗಾಂಧಿ ಅವರ ಮನೆ ಮುಂದೆ. ಅಮಿತ್ ಶಾ ಪ್ರಶ್ನೆನೇ ಇಲ್ಲ. ನಾನು ಹೇಳ್ತೇನೆ, ಜಿ ಹುಜೂರ್ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್. ಅತ್ಯಂತ ಚಂದ್ರಬಾಬು ನಾಯ್ಡು ಜಿ ಹುಜೂರ್ 4 ಸೆಂಟೆನ್ಸ್ ಹೇಳಕ್ ಬಿಡಿ, ನನಗೆ 4 ಸೆಂಟೆನ್ಸ್ ಹೇಳಕ್ ಬಿಡಿ. ಈ ದೇಶದಲ್ಲಿ ಅಲಯನ್ಸ್ ಗವರ್ನಮೆಂಟ್ ಮಾಡಿ ಸಕ್ಸಸ್ ಆಗಿರ್ತಕ್ಕಂಥ ಒಂದು ಪಾರ್ಟಿ ಇದ್ರೆ ಅದು BJP.
ಅದು ವಿತ್ ಮೆಜಾರಿಟಿ ಇದ್ದಾಗ ಮೆಜಾರಿಟಿ ಇದ್ದಾಗ ಅರುಣ್ ಮಧ್ಯ ಪ್ರವೇಶ ಮಾಡಬೇಡಿ, ಸ್ವಲ್ಪ ಹೇಳಿ, ನಾನು ಹೇಳೋ 4 ಸೆಂಟೆನ್ಸ್ ಕೇಳ್ಬಿಡಿ. ಹೇಳಿ ಸರ್. ಅದು ವಿತ್ ಮೆಜಾರಿಟಿ ಇದ್ದಾಗ, ಮೆಜಾರಿಟಿ ಇಲ್ಲದೆ ಇದ್ದಾಗ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ತೆಗೆದುಕೊಳ್ಳಿ, ನಾವು ಅಲಯನ್ಸ್ ಗವರ್ಮೆಂಟ್ ಅನ್ನ ನಡೆಸಿ ಸಕ್ಸಸ್ಫುಲ್ ಆಗಿದ್ದೀವಿ. ಇವತ್ತಿಗೂ ಕೂಡ ಅಲಯನ್ಸ್ ಗವರ್ನಮೆಂಟ್ ಮಾಡಿ ಸಕ್ಸಸ್ ಆಗಿರ್ತಕ್ಕಂಥ ಏಕೈಕ ಪಾರ್ಟಿ, ಏಕೈಕ ನಾಯಕ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ. ನೆಕ್ಸ್ಟ್ ಅದೇ 20 ನಮಗೆ ವರ್ಷ ಹಿಂದೆ ಸರ್, 272 ಇತ್ತು, 282 ಮೆಜಾರಿಟಿ ಬಂದಾಗ, ಆಮೇಲೆ 303 ಮೆಜಾರಿಟಿ ಬಂದಾಗ ಎಲ್ಲ ಅಲಯನ್ಸ್ ಪಾರ್ಟ್ನರ್ಗಳನ್ನ ಜೊತೆಗೆಲ್ಲ ಇಟ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಸರ್ಕಾರಗಳನ್ನು ಸ್ಥಾಪನೆ ಮಾಡಿ ಪ್ರಪಂಚದಲ್ಲಿನೇ ಬಹಳ ಒಳ್ಳೆಯ ನಾಯಕ ಅಂತೇಳಿ ನರೇಂದ್ರ ಮೋದಿ ಹೆಸರು ತೆಗೆದುಕೊಳ್ದಿರ್ತಕ್ಕಂಥದ್ದು ಡೆಮೊಕ್ರೆಟಿಕ್ ಪಾರ್ಟಿ. ಅದು ಯಾರಪ್ಪ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ನನಗೆ ಹೇಳಿ ನಿಮಗೆ, ನಾನು ಹೇಳ್ತೀನಿ, ನಿಮ್ ಮಮತಾ ಬ್ಯಾನರ್ಜಿ ಹತ್ರ 4 ಸೀಟ್ ತೆಗೆದುಕೊಳ್ಳಕ್ ಆಗ್ಲಿಲ್ಲ, ಅಖಿಲೇಶ್ ಯಾದವ್ ಹತ್ರ 4 ಸೀಟ್ ತೆಗೆದುಕೊಳ್ಳಕ್ ಆಗಲಿಲ್ಲ, ಮಹಾರಾಷ್ಟ್ರದಲ್ಲಿ 5 ಸೀಟ್ ತೆಗೆದುಕೊಳ್ಳಕ್ ಆಗ್ಲಿಲ್ಲ. ನಿಮ್ದೇನು ಅಲಯನ್ಸ್ ಕಾಂಗ್ರೆಸ್ ಇಂದು, ನಿಮ್ದು ಕಾಂಗ್ರೆಸ್ ಇಂದೇನು, ನಿಮ್ದೇನ್ ನಡೆಯುತ್ತೆ? ನೀವ್ ಏನಾರು ನಡಿಬೇಕು ಅಂತ ಹೇಳಿದ್ರೆ, ಏನಾರು ನಡಿಬೇಕು ಅಂತ ಹೇಳಿದ್ರೆ ಒಂದ್ ನಿಮಿಷ, UPA ಸೋನಿಯಾ ಗಾಂಧಿ ಅವರು ಇಟಲಿಯಿಂದ ಬಂದ್ರು, ಅನುಭವ ಇಲ್ಲ ಅಂತಿದ್ರು. UPA 1 ಅಂಡ್ UPA 2 ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಎಲ್ಲಾ ರಾಷ್ಟ್ರೀಯ ಹಿರಿಯ ನಾಯಕರನ್ನ ವಿಶ್ವಾಸಾರ್ಹತೆಯಿಂದ ತೆಗೆದು ಹೋದಂತ ಒಂದು ನಾಯಕತ್ವ ಇದ್ರೆ ಅದು ಸೋನಿಯಾ ಗಾಂಧಿ ಅವರು ನಂಬರ್ 1. ನಂಬರ್ 2, ರವಿಕುಮಾರ್ ಜಿ ಹೇಳ್ತಾ ಇದ್ರು, ಯಾವ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಮತಾ ಅವರನ್ನ, ಜಯಲಲಿತಾ ಅವರನ್ನೆಲ್ಲ ಒಂದು ಜೋಡಿಸ್ಕೊಂಡು ಅಧಿಕಾರವನ್ನ ಮಾಡಿದ್ರು, ಅದೇ ಮಮತಾ ಬ್ಯಾನರ್ಜಿಯ ವಿರುದ್ಧ ಇಡೀ ಭಾರತ ಸರ್ಕಾರವನ್ನ, ಇಡೀ ಅಧಿಕಾರವನ್ನ ದುರುಪಯೋಗ ಮಾಡಿ ಅವರನ್ನ ರಾಜಕೀಯ ಅಸ್ಥಿರಗೊಳಿಸಕ್ಕೆ ಶರದ್ ಪವಾರ್ ಜೊತೆಗೊಳಿಸ್ಕೊಳಕ್ಕಾಗ್ಲಿಲ್ಲ. ಚಂದ್ರಬಾಬು ನಾಯ್ಡು ಏನಾದ್ರು ಒಂದ್ ನಿಮಿಷ ನೋಡಿ, ಈಗ ನಮ್ಮ ಕಲ್ಪನೆಗೆ ಮೀರಿದಂತ ಡಿಮಾಂಡ್ಸ್ ಇದ್ದಾಗ ಅದನ್ನ ಈಡೇರ್ಸಕ್ಕಾಗ್ದಲ್ಲ ಇರುವ ಡಿಮಾಂಡ್ಸ್ ಇದ್ದಾಗ ಈಗ ಅವರು ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ, ಕಲ್ಪನೆಗೆ ಮೀರಿರುವಂತ ಡಿಮಾಂಡ್ಸ್ ಗಳನ್ನೇ ನೀವು ಮಾಡಿದ್ದು ಅಂತ. ಅನೇಕ ಪ್ರೈಮ್ ಮಿನಿಸ್ಟರ್ ಮಾಡಿದಂತವರು ಈ ದೇಶದಲ್ಲಿ ಬೇರೆ ಯಾರಾದ್ರೂ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಅದು ಕಾಂಗ್ರೆಸ್ ನ ಉದಾರತೆ ಮತ್ತು ಸಹಕಾರದಿಂದ ಆಗಿದೆ. ಕನ್ಕ್ಲೂಷನ್ ಮಾಡೋದಾದ್ರೆ ಈಗಿರುವ ಸಿಚುವೇಶನ್ ಟಿವಿಯಲ್ಲಿ 7ನೇ ತಾರೀಕಿಗೆ ಎಲ್ಲ ಸಂಸದೀಯ ಪಕ್ಷ ಅಂದ್ರೆ ಇಲೆಕ್ಟೆಡ್ ಎಂಪಿಸ್ ಅನ್ನು ಕರೆಸಿ ಇದು ಮಾಡಿ, ಆ ಇಲೆಕ್ಟೆಡ್ ಪಕ್ಷದಲ್ಲಿ ಮೋದಿ ಅವರನ್ನು ನಮ್ಮ ಲೀಡರ್ ಅಂತ ಹೇಳ್ತಾರೆ. ಲೀಡರ್ ಅಂತ ಹೇಳಿ ಆ ಮೀನ್ ವೈಲಲ್ಲಿ ಮಿತ್ರ ಪಕ್ಷಗಳೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದೊಂದು ಕನ್ಸೆಂಟ್ ತಗೊಂಡ್ಬಿಡ್ತಾರೆ. ಅವರನ್ನು ಅದನ್ನು ನಮ್ಮಲ್ಲಿ ಲೀಡರ್ ಅಂತ ಎಲೆಕ್ಟ್ ಮಾಡಿಬಿಡ್ತಾರೆ 7th. ದಿಸ್ ಇಸ್ ದಿ ಪ್ರೊಸೀಜರ್. ತಗೊಂಡೋಗಿ ರಾಷ್ಟ್ರಪತಿಗಳ ಹತ್ರ ಹೋಗ್ತಾರೆ, ನಾವು ಬಂದಿದೆ, ಬಹುಮತ ಬಂದೆ, ಇಂಥ ಪಾರ್ಟಿಗಳು ಸಪೋರ್ಟ್ ಮಾಡಿ ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿಗೆ ನೆಕ್ಸ್ಟ್ ಫಾರ್ಮೇಷನ್ ಗೌರ್ಮೆಂಟ್ ಕಂಪ್ಲೀಟ್ ಆಯ್ತು. ಏನಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಸಂಶಯ ಇಲ್ಲ, NDA ಗೌರ್ಮೆಂಟ್ ಬರ್ತದೆ. ಬಟ್ ಅವ್ರು ಮೊದಲಿನಷ್ಟೊಂದು ಸರ್ವಾಧಿಕಾರ ತೋರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಖಂಡಿತವಾಗಿಯೂ NDA ಮಿತ್ರ ಪಕ್ಷಗಳೊಟ್ಟಿಗೆ ಆಕ್ಚುಲಿ ಗೆದ್ದದ್ದು ಮಿತ್ರ ಪಕ್ಷಗಳು. ಅವರು NDA ಮಿತ್ರ ಪಕ್ಷಗಳು ಗೆದ್ದದ್ದು, ಬಿಜೆಪಿ ಗೆದ್ದಲ್ಲ, NDA ಮಿತ್ರ ಪಕ್ಷಗಳು ಗೆದ್ದದ್ದು ಇವತ್ತು. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಸೊ ನೋಡೋಣ ಈ ಬೆಳವಣಿಗೆಗಳು ಏನಾಗತ್ತೆ ಅಂತೇಳಿ. ನಂಬರ್ಸ್ ಫಿಗರ್ ಅಂತೂ ಬರುತ್ತೆ, 290ಗಿಂತ ಬಿಲೋ ಅಂತೂ ಬರ್ತಾ ಇಲ್ಲ, 290 ಮೇಲೇನೆ ಇರ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ INDIA ಕೂಟ ಕೂಡ 230 ಒಳಗಡೆನೆ ಇದ್ದಾರೆ, ಅದಕ್ಕಿಂತಲೂ ಬಿಲೋ ಅಂತೂ ಬರಕ್ ಸಾಧ್ಯ ಆಗ್ತಿಲ್ಲ. ಸೊ ಅಲ್ಲೇ ಎಲ್ಲೋ ಇವರು ಕುತ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾವಾಗ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಇನ್ನೂ ಪಿಕ್ಚರ್ ಬಾಕಿ ಕಾದ್ ನೋಡ್ಬೇಕು. ಮುರಿಸ್ತಾ ಇದೀನಿ ಕಾರ್ಯಕ್ರಮವನ್ನ. ಮುಂದಿನ ಮತ್ತೆ ಸುದ್ದಿಯಲ್ಲಿ ಹಾಜರಾಗ್ತೀನಿ. ಧನ್ಯವಾದಗಳು.